ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಅರ್ಜುನನ ತೀರ್ಥಯಾತ್ರೆ ಹಾಗೂ ಸುಭದ್ರಾ ಕಲ್ಯಾಣ. ಪಾಂಡವರು ಕಾಂಡವ ಪ್ರಸ್ಥದಲ್ಲಿ ಕೆಲವು ಕಾಲಗಳ ವರ್ಷ ಸಂತೋಷದಿಂದಿರಲು ಒಮ್ಮೆ ಒಂದು ದಿನ ಕೆಲವು ಕಳ್ಳರು ಒಬ್ಬ ಬ್ರಾಹ್ಮಣನ ಹಸುಗಳನ್ನು ಕದ್ದುಕೊಂಡು ಹೋದರು. ಆ ಬ್ರಾಹ್ಮಣನು ಕಾಂಡವ ಪ್ರಸ್ಥಕ್ಕೆ ಬಂದು ಪಾಂಡವರ ಅರಮನೆಯ ಮುಂದೆ ಗೋಳಿಟ್ಟನು. ಇದು ಅರ್ಜುನನ ಕಿವಿಗೆ ಬಿತ್ತು. ಅವನು ಕೂಡಲೇ ಬಂದು ಆ ಬ್ರಾಹ್ಮಣನಿಗೆ ಅಭಯವನ್ನು ಕೊಟ್ಟನು. ಆದರೆ ಆಗ ಆಯುಧಗಳನ್ನಿಟ್ಟಿದ್ದ ಮನೆಯಲ್ಲಿ ಧರ್ಮರಾಜನು ಕೃಷ್ಣೆಯು ಏಕಾಂತದಲ್ಲಿದ್ದರು. ಆದ್ದರಿಂದ ಅಲ್ಲಿಗೆ ಹೋಗುವ ಹಾಗಿರಲಿಲ್ಲ. ಇತ್ತ ಬ್ರಾಹ್ಮಣನು ಮೇಲಿಂದ ಮೇಲೆ ಕೂಗಿಕೊಳ್ಳುತ್ತಲೇ ಇದ್ದನು. ಆದ್ದರಿಂದ ಅರ್ಜುನನು ಧರ್ಮ ಸಂಕಟಕ್ಕೆ ಸಿಕ್ಕಿದನು. ಬ್ರಾಹ್ಮಣನಿಗೆ ಸಹಾಯ ಮಾಡದಿದ್ದರೆ ಅಧರ್ಮವಾಗುವುದಲ್ಲದೆ ಜನರಿಗೆ ಅವರ ವಿಚಾರದಲ್ಲಿ ಅಸಡ್ಡೆಯುಂಟಾಗುವುದು. ಯುಧಿಷ್ಠರನಿಗೆ ತಿಳಿಸದೆ ಒಳಗೆ ಹೋದರೆ ಇಬ್ಬರಿಗೂ ಅಪ್ರಿಯವಾಗುತ್ತದೆ. ತನಗೆ ವನವಾಸ ಲಭಿಸುತ್ತದೆ. ಕಾಡಿಗೆ ಹೋಗಿ ಜೀವ ತೆತ್ತರೂ ಚಿಂತೆ ಇಲ್ಲ, ಧರ್ಮ ಉಳಿಯಲಿ ಎಂದು ಅರ್ಜುನನು ಧರ್ಮರಾಯನಿದ್ದ ಮನೆಯೊಳಕ್ಕೆ ಹೋಗಿ ಅವನಿಗೆ ಇದನ್ನು ತಿಳುಹಿಸಿ ಬಿಲ್ಲನ್ನು ತಂದನು. ಕಳ್ಳರನ್ನು ಅಟ್ಟಿಸಿಕೊಂಡು ಹೋಗಿ ಅವರನ್ನು ಕೊಂದು ಬ್ರಾಹ್ಮಣನಿಗೆ ಅವನ ಹಸುಗಳನ್ನು ಒಪ್ಪಿಸಿದನು. ಊರಿಗೆ ಹಿಂತಿರುಗಿ ಬಂದು ಅರ್ಜುನನು ಧರ್ಮರಾಜನಿಗೆ ನಮಸ್ಕಾರ ಮಾಡಿ ವನವಾಸಕ್ಕೆ ಅಪ್ಪಣೆ ಬೇಡಿದನು. ಯುಧಿಷ್ಠರನು, ನೀನು ನಾವಿಬ್ಬರೂ ಇದ್ದ ಕಡೆಗೆ ಬಂದೆ ಎಂದು ನಮ್ಮ ಮನಸ್ಸಿಗೆ ಸ್ವಲ್ಪವೂ ಕಿಂಕೃತಿಯಿಲ್ಲ. ದೊಡ್ಡವರಿರುವ ಕಡೆಗೆ ಚಿಕ್ಕವರು ಬಂದರೆ ತಪ್ಪಿಲ್ಲ. ಚಿಕ್ಕವರು ಇದ್ದ ಕಡೆಗೆ ದೊಡ್ಡವರು ಬರಬಾರದು ಅಷ್ಟೇ. ನಿನ್ನಿಂದ ಧರ್ಮಲೋಪವಾಗಿಲ್ಲ. ನೀನು ಕಾಡಿಗೆ ಹೋಗಬೇಕಾಗಿಲ್ಲ ಎಂದನು. ಅರ್ಜುನನು ಕುಂಟು ಯುಕ್ತಿ ಹೇಳಿ ಧರ್ಮದಿಂದ ತಪ್ಪಿಸಿಕೊಳ್ಳಬಾರದು ಎಂದು ನೀನೇ ಹೇಳಿರುವೆ ಅಣ್ಣ. ಆದ್ದರಿಂದ ಸತ್ಯವನ್ನು ಧರ್ಮವನ್ನು ಮೀರಬಾರದೆಂದು ತನ್ನ ನಿರ್ಧಾರವನ್ನು ತಿಳಿಸಿದನು. ಅವನ 12 ವರ್ಷದ ವನವಾಸ ಪ್ರಾರಂಭವಾಯಿತು. ತೀರ್ಥಯಾತ್ರೆಗೆ ಬಂದ ಅರ್ಜುನನು ನಾಗಕುಮಾರಿಯಾದ ಉಲೂಪಿಯನ್ನು ಮದುವೆಯಾದನು. ಕೆಲವು ಸಮಯ ಅವಳ ಸಂಗಡವಿದ್ದು ಮತ್ತೆ ತೀರ್ಥಯಾತ್ರೆಯನ್ನು ಮುಂದುವರಿಸಿದನು. ಅರ್ಜುನನು ಮಣಿಪುರಕ್ಕೆ ಬಂದಾಗ ಅಲ್ಲಿನ ರಾಜಕುಮಾರಿಯಾದ ಚಿತ್ರಾಂಗದೆ ಅರ್ಜುನನನ್ನು ಮದುವೆಯಾದಳು. ಚಿತ್ರಾಂಗದೆಗೆ ಮಗುವಾಗುವಷ್ಟರಲ್ಲಿ ಶ್ರೀಕೃಷ್ಣನ ಮಾಯೆಯಿಂದ ಎಲ್ಲವನ್ನೂ ಮರೆತು ಮತ್ತೆ ತೀರ್ಥಯಾತ್ರೆಯನ್ನು ಮುಂದುವರಿಸಿದನು. ಆಗ ಶ್ರೀಕೃಷ್ಣ ಬಲರಾಮರ ತಂಗಿ ಸುಭದ್ರೆಯು ಪ್ರಾಪ್ತ ವಯಸ್ಕಳಾದಾಗ ಬಲರಾಮನು, ದುರ್ಯೋಧನನು ಈಗ ಅಧಿಕಾರ ಹೊಂದಿದ್ದಾನೆ, ಸುಭದ್ರೆಯ ವಿವಾಹ ದುರ್ಯೋಧನನೊಂದಿಗೆ ಆಗಲಿ ಎಂದಾಗ ತಾಯಿ ತಂದೆಯರಾದ ದೇವಕಿ ವಸುದೇವರು ಏನನ್ನೂ ಹೇಳಲಿಲ್ಲ. ಬಲರಾಮನು ಧೃತರಾಷ್ಟ್ರನಿಗೆ ಪತ್ರ ಬರೆದು ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಡುವ ಬಗ್ಗೆ ವಿಚಾರ ವಿನಿಮಯ ನಡೆಸಿದನು. ಕೌರವರು ಈ ಸಂಬಂಧವನ್ನು ಒಪ್ಪಿದರೆ ತಾವು ಬಲಿಷ್ಠರಾಗುತ್ತೇವೆ ಎಂದು ಯಾದವ ಪ್ರಮುಖ ಬಲರಾಮ ಆಲೋಚಿಸಿದನು. ಧೃತರಾಷ್ಟ್ರನು ಲಗ್ನ ನಿಶ್ಚಯದ ತಯಾರಿಯನ್ನು ನಡೆಸಿದನು. ಅರ್ಜುನನು ರಾಮೇಶ್ವರ ಯಾತ್ರೆಯನ್ನು ಮುಗಿಸಿ ತ್ರಯಂಬಕೇಶ್ವರಕ್ಕೆ ಬಂದಿದ್ದನು. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ದ್ವಾರಕೆಗೆ ಬರಲು ಸೂಚಿಸಿದನು. ಶ್ರೀಕೃಷ್ಣ ಬಲರಾಮರ ಗುರುಗಳಾದ ಗರ್ಗರು ಕೃಷ್ಣನ ಅಪೇಕ್ಷೆಯಂತೆ ಅರ್ಜುನನು ಸನ್ಯಾಸಿ ರೂಪದಿಂದ ದ್ವಾರಕೆಗೆ ಬರಲು ತಿಳುಹಿಸಿದರು. ಅರ್ಜುನನು ಸನ್ಯಾಸಿಯಾಗಿದ್ದು ದ್ವಾರಕಾ ಪಟ್ಟಣದ ಹತ್ತಿರದಲ್ಲಿ ಬಂದುಳಿದನು. ಶ್ರೇಷ್ಠ ಯತಿಗಳಿಬ್ಬರು ದ್ವಾರಕೆಗೆ ಬಂದಿರುವುದನ್ನು ತಿಳಿದು ಗರ್ಗರು ಫಲಗಳೊಂದಿಗೆ ಯತಿ ದರ್ಶನಕ್ಕೆ ಬಂದರು. ಅಲ್ಲಿ ಏನೂ ತೊಂದರೆ ಆಗದಂತೆ ಗರ್ಗರು ನೋಡಿಕೊಂಡರು. ಶ್ರೀಕೃಷ್ಣ ಬಲರಾಮರೊಂದಿಗೆ ಮಧ್ಯಾಹ್ನದ ಊಟಕ್ಕೆ ತಡವಾಗಿ ಹೋದರು. ಬಲರಾಮನು ಕೇಳಿದಾಗ, ಊರಿಗೊಬ್ಬ ಯತಿ ಬಂದಿದ್ದಾನೆ, ಅವನ ದರ್ಶನ ಮಾಡಿ ಬರುವಾಗ ತಡವಾಯಿತು ಎಂದರು. ಗರ್ಗ ಮುನಿಗಳ ಮಾತನ್ನು ಕೇಳಿ ಬಲರಾಮನು ಆ ಯತಿಗಳನ್ನೇ ಅರಮನೆಗೆ ಕರೆತಂದು ಸತ್ಕರಿಸಬೇಕೆಂದು ನಿರ್ಧಾರ ಮಾಡಿದನು. ಸಾಯಂಕಾಲ ಗರ್ಗ ಮುನಿಗಳೊಂದಿಗೆ ಬಲರಾಮನು ತನ್ನ ಪತ್ನಿ ರೇವತಿ ಸಹಿತನಾಗಿ ಯತಿಯನ್ನು ನೋಡಲು ಬಂದನು. ಗರ್ಗ ಮುನಿಗಳು ಅರ್ಜುನ ಸನ್ಯಾಸಿಯನ್ನು ಅತಿಯಾಗಿ ಹೊಗಳಿದಾಗ ಬಲರಾಮನು ಸಂಭ್ರಮದಿಂದ ಅರಮನೆಗೆ ಕರೆತಂದು ಅವನ ಸೇವೆಗೆ ಸುಭದ್ರೆಯನ್ನು ನೇಮಿಸಿದನು. ಶ್ರೀಕೃಷ್ಣನು, ಅಣ್ಣ, ಈ ಸನ್ಯಾಸಿಯನ್ನೇಕೆ ಅರಮನೆಗೆ ಕರೆತಂದೆ?
ತಂಗಿಯನ್ನೇಕೆ ಸೇವೆಗೆ ನೇಮಿಸಿರುವೆ ಎಂದು ಕೇಳಿದನು. ಬಲರಾಮನು ತಂಗಿ ಸುಭದ್ರೆಗೆ ಯೋಗ್ಯ ಪತಿ ಸಿಗಲೆಂದು ಹೀಗೆ ಮಾಡಿರುವೆ ಎಂದಾಗ ಕೃಷ್ಣನು ಸುಮ್ಮನಾದನು. ಅರ್ಜುನ ಸನ್ಯಾಸಿಯು ಸುಭದ್ರೆಯ ಸೇವೆಯಿಂದ ತೃಪ್ತನಾದವನಂತೆ ನಟಿಸುತ್ತಿದ್ದನು. ಗರ್ಗರು ವಸುದೇವ ದೇವಕಿಯರಿಗೆ ಈ ಸನ್ಯಾಸಿ ಅರ್ಜುನ ಎಂದು ತಿಳಿಸಿದರು. ಈ ವಿಷಯ ತಿಳಿದ ಸತ್ಯಭಾಮೆಯು ಅರ್ಜುನನ ಬಳಿ ಬಂದು, ಸುಭದ್ರೆಯನ್ನು ಮೋಸ ಮಾಡಿ ಕದ್ದೊಯ್ಯಲು ಬಂದಿರುವೆಯಾ ಎಂದು ಕೇಳಿದಾಗ ಎಲ್ಲ ಕಾರ್ಯಗಳನ್ನು ಶ್ರೀಕೃಷ್ಣನ ಇಷ್ಟದಂತೆ ತಾನು ಮಾಡುತ್ತಿರುವುದಾಗಿ ಅರ್ಜುನನು ಸತ್ಯಭಾಮೆಗೆ ತಿಳಿಸಿದನು. ಅರ್ಜುನನು ಸುಭದ್ರೆಯನ್ನು ಮದುವೆಯಾಗುವ ಕಾರ್ಯದಲ್ಲಿ ಸತ್ಯಭಾಮೆಯೂ ಸಹ ಸಹಾಯ ಸಲ್ಲಿಸಲು ಬಯಸಿದಳು. ಸುಭದ್ರೆಯು ರಥದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪೇರಿಸಿಟ್ಟಳು. ಚಾತುರ್ಮಾಸ ಮುಗಿದ ತಕ್ಷಣ ಅರ್ಜುನನು ಯತಿವೇಷವನ್ನು ತೊರೆದು ಸುಭದ್ರೆಯೊಂದಿಗೆ ಹಸ್ತಿನಾವತಿಯ ಕಡೆ ಹೊರಟನು. ಬಲರಾಮನಿಗೆ ಸುಭದ್ರೆಯನ್ನು ಅರ್ಜುನನು ಅಪಹರಿಸಿ ಒಯ್ಯುತ್ತಿದ್ದಾನೆ ಎಂಬ ವಿಷಯ ತಿಳಿಯಿತು. ಸೇನೆಯೊಂದಿಗೆ ಅರ್ಜುನನನ್ನು ಸೋಲಿಸಲು ಸಿದ್ಧನಾದಾಗ ಕೃಷ್ಣನು, ಅಣ್ಣ, ನೀನೇ ಅವನನ್ನು ಅರಮನೆಗೆ ಕರೆತಂದು ಗೌರವಿಸಿದೆ. ಆಗಿದ್ದು ಆಗಿ ಹೋಯಿತು. ಇನ್ನು ಯುದ್ಧ ಮಾಡಿ ಪ್ರಯೋಜನವಿಲ್ಲ. ದೇವಕಿ ವಸುದೇವರು ಸಹ ಈ ಸಂಬಂಧವನ್ನು ಒಪ್ಪಿದ್ದಾರೆ ಎಂದಾಗ ಬಲರಾಮ ಸುಮ್ಮನಾದನು. ಅರ್ಜುನನು ಸುಭದ್ರೆಯನ್ನು ಮದುವೆಯಾಗಿ ಬಂದ ಸುದ್ದಿ ತಿಳಿದಾಗ ಇಂದ್ರಪ್ರಸ್ಥದಲ್ಲಿ ಧರ್ಮರಾಜನು ವೈಭವದ ಸ್ವಾಗತ ನೀಡಿದನು. ದ್ರೌಪದಿ ಪರಿವಾರದೊಂದಿಗೆ ಆರತಿ ಬೆಳಗಿ ಸ್ವಾಗತಿಸಿದಳು. ಪಾಂಡವರಲ್ಲಿ ವೀರನಾದ ಅರ್ಜುನನನ್ನು ಸುಭದ್ರೆಯು ಮದುವೆಯಾಗಿ ಸಂತೋಷದಿಂದ ಇದ್ದಳು. ಕೆಲವು ವರ್ಷಗಳಲ್ಲಿ ಸುಭದ್ರೆಗೆ ಅಭಿಮನ್ಯು ಎಂಬ ಮಗ ಹುಟ್ಟಿದನು. ಪಾಂಡವರೈವರಲ್ಲಿ ದ್ರೌಪದಿಗೂ ಸಹ 5 ವೀರಪುತ್ರರನ್ನು ಪಡೆದಳು. ಧರ್ಮರಾಜನ ಮಗ ಪ್ರತಿವಿಂಧ್ಯ, ಭೀಮನ ಮಗ ಸೋಮಸೂತ, ನಕುಲನ ಮಗ ಶತಾನೀಕ, ಅರ್ಜುನನ ಮಗ ಶ್ರುತಕರ್ಮ ಮತ್ತು ಸಹದೇವನ ಮಗ ಶ್ರುತಸೇನ ಎಂದು ಪ್ರಸಿದ್ಧರಾದರು. ಪಾಂಡವರು ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರವನ್ನು ನಡೆಸುತ್ತಾ ಮಕ್ಕಳೊಂದಿಗೆ ಆನಂದದಿಂದ ಕಾಲ ಕಳೆಯುತ್ತಿದ್ದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.